ಇವತ್ತಿನ ಒಂದು ದಿವ್ಯ ಸಭೆಯಲ್ಲಿ ಉಪಸ್ಥಿತಿಯನ್ನ ದಿವ್ಯ ಸಾನ್ನಿಧ್ಯವನ್ನು ನೀಡಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಪರಮಾತ್ಮನ ಸ್ಮರಣೆಗಳನ್ನು ತಿಳಿಸ್ತಾ ಇದ್ದೇವೆ. ಆತ್ಮೀಯರೇ, ಮಾನವನ ಜನ್ಮ ತುಂಬಾ 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 ಅಮೂಲ್ಯವಾದದ್ದು. ನಾವು ಅದನ್ನ ಹೇಗೆ ಬೇಕಾದರೂ ಬಾಳಬಹುದು. ಒಬ್ಬ ವ್ಯಕ್ತಿ ಸಾಧಾರಣ ಮಟ್ಟದ ಜೀವನವನ್ನು ನಡೆಸಬಹುದು, ಉತ್ತಮ ಮಟ್ಟದ ಜೀವನ ನಡೆಸಬಹುದು, ಅತ್ಯುತ್ತಮ ಮಟ್ಟದ ಜೀವನ ನಡೆಸಬಹುದು. ಎಲ್ಲೋ ಕೋಟಿ ಕಟ್ಟಡದ ನಿರ್ಮಾಣದ ಸಮಯದಲ್ಲಿ ದುಷ್ಟಶಕ್ತಿಗಳು ನಿಮ್ಮ ಮೇಲೆ ಬಂದಾಗ ಪ್ರಾಣಕ್ಕೂ ಲೆಕ್ಕಿಸದೆ ಪ್ರಾಣವನ್ನೇ ಪಣಕೊಟ್ಟು ಪಣಕ್ಕಿಟ್ಟು ನಮ್ಮ ಈ ಜಾಗವನ್ನು ಉಳಿಸಿಕೊಂಡಿದ್ದೀವಿ. ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ನಿಮ್ಮ ಸ್ವಂತ ಮನೆಯನ್ನು ಮಾಡಿಕೊಂಡ ಹಣವು ಸೇರಿದಂತೆ ಸುಮಾರು 2 ಕೋಟಿ ರೂಪಾಯಿಗಳನ್ನು ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ ಕಟ್ಟಡಕ್ಕಾಗಿ ನೀವು ಸಮರ್ಪಣೆ ಮಾಡಿದ್ದೀರಿ. ತಾಯಿ ಶ್ರೀ ರಾಜರಾಜೇಶ್ವರಿ ತಾಯಿಯ ಪ್ರೇರಣೆಯಿಂದ ನೀವು ಉನ್ನತ ಹುದ್ದೆಯಲ್ಲಿದ್ದರೂ ಸಹ ಆಕೆಯ ಪ್ರೇರಣೆಯಂತೆ ಸಕಲ ಸೌಲಭ್ಯಗಳನ್ನು ತಿಳಿಸಿ ಸನ್ಮಾನಿಕವಾಗಿ ಸ್ವೀಕರಿಸಿದ್ದೀರಿ. ನಮ್ಮ ಜನಾಂಗದ ಗಮನಿಸುತ್ತಾ ಬಂದಿರುವ ನಮಗೆ ಈಗಿನ ಎಲ್ಲ ಗೌರವವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಈ 5ನೇ ವಾರ್ಷಿಕೋತ್ಸವ ಸಮಯದಲ್ಲಿ ನಾವೆಲ್ಲ ನೀವು ಕಲಿಯುವಂಥ ಸೇವೆಯನ್ನು ತ್ಯಾಗವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಗೌರವಪೂರ್ವಕವಾಗಿ ನಮಗೆ ಎದ್ದು ನಿಂತು ನಿಮಗೆ ಗೌರವವನ್ನು ಸಲ್ಲಿಸ್ತಾ ಗೌರವ ಚಪ್ಪಳೆ ಮೂಲಕ ಈ ಕಾರ್ಯಕ್ರಮದಲ್ಲಿ ನಾವು ನಮಗೆ ಗೌರವ ಸಲ್ಲಿಸ್ತಾ ಇದ್ದೇವೆ. ಟೀಚರೇ, ಈ ಸಂದರ್ಭದಲ್ಲಿ ನಮಗೆ ಕೃತಜ್ಞತೆಗಳನ್ನು ಹೇಳಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಾರಂಭದಲ್ಲಿ ನನಗೆ ಆಶೀರ್ವಾದವನ್ನು ಮಾಡಲು ದಯಮಾಡಿಸಿರ್ತಕ್ಕಂಥ ಶ್ರೀ ಕೈಲಾಸಾಶ್ರಮ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಎಂಬ ಪದವನ್ನು ನೀವೆಲ್ಲ ಕೇಳಿದ್ದೀರಾ. ಆದರೆ ನೀವೇನಾದ್ರು ಕಣ್ಣಾರೆ ನೋಡಬೇಕಾದ್ರೆ ಈ ವೇದಿಕೆ ಮೇಲೆ ಕೂತಿರೋ ಸಂತರನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ತ್ಯಾಗ ಅಂದರೆ ಏನು ಅಂತ. ಈಗ ತಾನೇ ಎಲ್ಲರೂ ನಮ್ಮ ಪಕ್ಕದಲ್ಲೇ ಕುಳಿತಿರುವ ಡಾಕ್ಟರ್ ವಿಶ್ರಾಂತ ಸ್ವಾಮಿಗಳು ಮತ್ತು ಅವರ ಪಕ್ಕದಲ್ಲಿ ಕುಳಿತಿರುವ ಸ್ವಾಮಿ ಅವರು ಕೂಡ ಎಲ್ಲರೂ ಕೂಡ ನಮ್ಮ ಪೂರ್ಣಾನಂದ ಸ್ವಾಮಿಗಳವರ ತ್ಯಾಗದ ಮಹಿಮೆಯನ್ನು ಬಹಳ ಬಿಡಿಸಿ ಸುಂದರವಾಗಿ ನಮಗೆ ಹೇಳಿದ್ದಾರೆ. ಒಬ್ಬರನ್ನು ನಾವು ತ್ಯಾಗ ಮಾಡೋದು ಕುಲಕ್ಕೋಸ್ಕರ, ಕುಲವನ್ನು ಕೂಡ ನಾವು ತ್ಯಾಗ ಮಾಡೋದು ಒಂದು ಹಳ್ಳಿಗೋಸ್ಕರ, ಹಳ್ಳಿಯನ್ನು ಕೂಡ ಬಿಟ್ಟುಕೊಡೋದು ನಾವು ದೊಡ್ಡ ಜನಪದಕ್ಕೋಸ್ಕರ. ಆ ಜನಪದವನ್ನು ಬಿಟ್ಟು ಇಂದು ಬೆಂಗಳೂರು ನೆಲಮಂಗಲದಲ್ಲಿರುವ ಶ್ರೀ ಶ್ರೀ ತೈಲೇಶ್ವರ ಗಾಣಿಗ ಸಂಸ್ಥಾನ ಮಠದ ಶ್ರೀ ಗುರುಗಳಾದ ಪೂರ್ಣಾನಂದ ಸ್ವಾಮೀಜಿಯವರ 5ನೇ ವರ್ಷದ ಪಟ್ಟಾಭಿಷೇಕ ಮತ್ತು ಗಾಣಿಗರ ಹಬ್ಬವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ದಾನಿಗಳಿಗೂ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮೈಸೂರು ತಿಲಕ್ ನಗರದಿಂದ ಗಾಣಿಗ ಹಿತೈಷಿ ಬಳಗದ ವತಿಯಿಂದ ಹಾಗೂ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಶ್ರೀ ಪೂರ್ಣಾನಂದ ಸ್ವಾಮೀಜಿಯವರ ಒಂದು ಅಭಿಷೇಕದಲ್ಲಿ ಭಾಗಿಯಾಗಿದ್ದು ಜಿಲ್ಲಾವಾರು ಎಲ್ಲರೂ ಆಗಮಿಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗಾಣಿಗ ಬಂಧುಗಳು ಮತ್ತು ಪೋಷಕರು, ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಆಶೀರ್ವಾದ ಪಡೆದರು. ಈ ಒಂದು ಕಾರ್ಯಕ್ರಮವು ಯಶಸ್ವಿಗೊಂಡು ನಮ್ಮ ಗುರುಗಳಾದ ಶ್ರೀ ಶ್ರೀ ಪೂರ್ಣಾನಂದ ಸ್ವಾಮೀಜಿಯವರಿಗೆ ಎಲ್ಲ ಭಕ್ತರು ದೇವರು ಆಯುಸ್ಸು ಆರೋಗ್ಯ ನೀಡಿ ಕಾಪಾಡಲಿ ಎಂದು ಹಾರೈಸಿದರು.